ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ತುಂಬ ತಿಂಗಳುಗಳಾಯಿತು ಅನಿಸುತ್ತೆ ನಾನು ಈ ಚಾನಲಲ್ಲಿ ವಿಡಿಯೋ ಹಾಕಿ. ಬಟ್ ಐ ಬಾಟ್ ಎ ನ್ಯೂ ಕಾರ್. ಇದೇ ಚಾನಲಲ್ಲಿ ನಾನು ಏನೇನೋ ಅನ್ಬಾಕ್ಸ್ ಮಾಡಿದ್ದೀನಿ. ಬಟ್ ಈಗ ನಿಮಗೆ ತೋರಿಸ್ತಿರೋದು ನನ್ನ ಹೊಸ ಕಾರ್, ಟಾಟಾ ಪಂಚ್ ಅಡ್ವೆಂಚರ್ ಎಸ್ ಮಾಡೆಲ್. ಸೊ ಈ ವಿಡಿಯೋದಲ್ಲಿ ಈ ಕಾರ್ ಬಗ್ಗೆ ನನಗೆ ಗೊತ್ತಿರೋ ವಿಷಯಗಳನ್ನ ಶೇರ್ ಮಾಡಿಕೊಂಡು, ಈ ಕಾರ್ ಎಷ್ಟಾಯಿತು ಮತ್ತು ನಾನು ಇನ್ನೇನಕ್ಕೆ ತಗೊಂಡೆ, ಇದ್ರ ಹಿಂದೆ ಇರೋ ರೀಸನ್ಸ್ ಎಲ್ಲ ಏನು, ಸ್ವಲ್ಪ ಜಾಸ್ತಿ ವಿಷಯ ಡಿಸ್ಕಸ್ ಮಾಡೋದಿದೆ, ಅದನ್ನು ಶೇರ್ ಮಾಡ್ತೀನಿ. ನಾನು ಈ ಕಾರ್ ಡೆಲಿವರಿ ವೀಡಿಯೋನ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೆ, ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ. ಜಾಸ್ತಿ ಜನ ಕೇಳ್ತಾ ಇದ್ದು ಎಷ್ಟಾಯಿತು ಎಷ್ಟು EMI ತೊಗೊಂಡಿದ್ದೀರಾ, ಎಷ್ಟು ಲೋನ್ ತೊಗೊಂಡಿದ್ದೀರಾ, ಎಷ್ಟು ಮಂತಿಗೆ ಕಟ್ಟಬೇಕು ಅನ್ನೋದು ಜಾಸ್ತಿ ಜನ ಕೇಳ್ತಿದ್ರು. ನನ್ನ ಫ್ರೆಂಡ್ಸು ಕೇಳಿದ್ರು. ಐ ವಿಲ್ ರಿವೀಲ್ ದ್ಯಾಟ್ ಇನ್ ದಿಸ್ ವಿಡಿಯೋ. ಅದಕ್ಕೂ ಮೊದಲು ಈ ಕಾರ್ನ ನಾನು ಏನಕ್ಕೆ ಚೂಸ್ ಮಾಡಿದೆ, ಟಾಟಾ ಪಂಚ್ ಏನಕ್ಕೆ ತಗೊಂಡೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್, ಸೊ ರೀಸನ್ ಏನಿತ್ತು, ಸಡನ್ನಾಗಿ ನೀನೇನಕ್ಕೆ ಕಾರ್ ತಗೊಂಡೆ ಅಂತಲೂ ಕೇಳಿದ್ರು ಸ್ವಲ್ಪ ಜನ. ಇದು ಸಡನ್ ಅಲ್ಲ, 2 years ಪ್ಲ್ಯಾನಿಂಗ್ ಗೈಸ್. ಸೊ 2 years ಮುಂಚೆನೇ 2023-24 ನಾನು ಡಿಸೈಡ್ ಮಾಡಿದೆ ಕಾರ್ ಬೇಕು, ಮನೆಗೊಂದು ಕಾರ್ ಬೇಕು. ಸೊ ಅಮ್ಮ ಇದ್ದಾರೆ, ತಂಗಿ ಇದ್ದಾರೆ. ಸೊ ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಟ್ರಿಬಲ್ಸ್ ಹೋಗ್ತಾಯಿದ್ವಿ. ಒಂದು ಟೈಮ್ಗೆ ಅದು ಓಕೆ. ಬಟ್ ರೀಸೆಂಟಾಗಿ ನಾವು ಟ್ರಿಬಲ್ಸ್ ಹೋಗೋವಾಗ ನಂಗೆ ತುಂಬ ಬೇಜಾರಾಗೋಯಿತು. ಓಕೆ, ಇಲ್ಲ ಈ ಥರ ಸೆಟ್ ಆಗೋಲ್ಲ. ಸೊ ಈಗ ಟೈಮ್ ಬಂದಿದೆ, ಏನಾದರೂ ಎಮರ್ಜೆನ್ಸಿ ಅಂದ್ರೂ ನಾವು ಸ್ಕೂಟಿ ತೊಗೊಂಡು ಹೋಗೋದು, ಸೊ ಅದು ಸೆಟ್ ಆಗೋಲ್ಲ ಅನಿಸ್ತು. ಇಟ್ಸ್ ಟೈಮ್ ಅಪ್. ಸೊ ಈಗ ನಾನು ಇದನ್ನು ಅಫೋರ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. 1.5 ವರ್ಷ ಕಷ್ಟಪಟ್ಟು ದುಡಿದು ಸ್ವಲ್ಪ ಅಮೌಂಟ್ಸ್ನೆಲ್ಲ ಸೇವ್ ಮಾಡಿ ಆ ನಂತರ ಮಿಕ್ಕಿರೋ ಅಮೌಂಟ್ನ ಲೋನ್ ಹಾಕ್ಕೊಂಡು ಈ ಕಾರ್ ತೊಗೊಂಡಿರೋದು. ಓವರಾಲ್ ಟೋಟಲ್ ಪ್ರೈಸ್ 9.2 ಆಗೋಯಿತು. ಸೊ ಇದರ ಆನ್ ರೋಡ್ ಪ್ರೈಸ್ 8.5 ಬರೋದು. ಬಟ್ ನಾನು ಗೊತ್ತಲ್ಲ, ಸೊ ನಮ್ಮ ಮ್ಯೂಸಿಕ್ ಬೇಕು, ನಮ್ಗೆ ಅದು ಬೇಕು, ಇದು ಬೇಕು ಅಂತ ಜಾಸ್ತಿ ವಿಷಯಗಳನ್ನ ಇದರಲ್ಲಿ ಆ್ಯಡ್ ಮಾಡಿ ಅದನ್ನು 9.2 ಮಾಡಿಬಿಟ್ಟೆ. ಸೊ ಲೋನ್ ಎಷ್ಟಕ್ಕೆ ತಗೊಂಡೆ, EMI ಎಷ್ಟಕ್ಕೆ ಕಟ್ತಾ ಇದ್ದೀನಿ ಅನ್ನೋದನ್ನು ಎಂಡ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಈಗ ಒಂದು ಕವರ್ ಮಾಡಿಬಿಟ್ಟೆ. ಕಾರ್ ಏನಕ್ಕೆ ರಿಕ್ವೈರ್ಮೆಂಟು, ನಾವು 3 ಜನ ಇದ್ದಿದ್ದು, 4 ಜನ ಮ್ಯಾಕ್ಸ್. ಸೊ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ ಗಾಡಿದಲ್ಲಿ ಹೋಗ್ತಿದ್ವಿ. ನನಗದು ಅಷ್ಟಿಷ್ಟ ಆಗಿಲ್ಲ. ಸೊ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಆ ಕೆಲಸ ಮಾಡಿದಿರ ಬೇರೆ ಒಂದು ಕೆಲಸಕ್ಕೆ ಫ್ಲಿಪ್ ಆಗಿ ಅದಕ್ಕೆಲ್ಲ ಮನೆಯಲ್ಲಿ ಸಪೋರ್ಟ್ ಮಾಡಿ ನಂತರ ಆಫ್ಟರ್ ಅ ಲಾಂಗ್ ಟೈಮ್ ಒಂದು 5-6 ವರ್ಷ ಆಗೋಯಿತು. ಸೊ ಫ್ಯಾಮ್ಲಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ಪ್ಲಸ್ ನಾನು ಸ್ವಲ್ಪ ಜಾಲಿಯಾಗಿರಬೇಕು. ಕಾರು ಓಡಿಸ್ಬೇಕಂದ್ರೂ ನನಗೂ ಇಷ್ಟನೇ. ಸೊ ಅದರಿಂದ ಈ ಕಾರ್ ತೊಗೊಂಡಿದ್ದು. ಆಮೇಲೆ ಆನ್ ರೋಡ್ ಪ್ರೈಸೆಲ್ಲ ಹೇಳ್ಬಿಟ್ಟೆ. ಈಗ ಈ ಕಾರ್ನ ನಾನು ಹೇಗೆ ಚೂಸ್ ಮಾಡಿದೆ, ಬೇರೆ ಎಷ್ಟೋ ಕಾರ್ಗಳು ಇದ್ದಾವೆ ಅಂದರೆ ಅದೇನೋ ಗೊತ್ತಿಲ್ಲ, ಈ ಕಾರ್ ನನ್ನ ಅಟ್ರ್ಯಾಕ್ಟ್ ಮಾಡಿಬಿಡ್ತು. ಅದನ್ನು ನಾನು ಡಿಸೈಡ್ ಮಾಡಿಬಿಟ್ಟೆ. ಇದರಲ್ಲಿ ಫೀಚರ್ಸು, ಇದು ಎಷ್ಟು ಸಿಲಿಂಡರು, ಇದರಲ್ಲಿ ಪವರ್ ಇದೆಯಾ ಇಲ್ವಾ, ಇದೆಲ್ಲ ಏನು ಗೊತ್ತಿಲ್ದಿರಾನೆ ಈ ಕಾರ್ನೇ ತೊಗೊಬೇಕು ಅಂತ 1.5 ವರ್ಷ ಹಿಂದೆಯೇ ಡಿಸೈಡ್ ಆಗಿಬಿಟ್ಟೆ. ಅದು ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ನೋಡ್ದಂಗಿದೆ, ಆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು. ಆಮೇಲೆ ಇದನ್ನು ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಒಂದು ರೌಂಡು ಕಾರ್ನ ತೋರಿಸ್ತಾರೆ ನೋಡಿ, ನಾನು ಬ್ಯಾಕ್ಗ್ರೌಂಡಲ್ಲಿ ಅದೇ ಥರ ಮಾತಾಡ್ತೀನಿ, ಫುಲ್ ಸರೌಂಡಿಂಗ್ ತೋರಿಸು. ಸೊ ಈ ಕಾರ್ನ ನೋಡಿದ ತಕ್ಷಣವೇ ನನಗೊಂದು ಲುಕ್ ಇದೆ. ಮತ್ತು ನನಗೆ ಗ್ರೇ ಕಲರ್ ಅಂದ್ರೇ ಇಷ್ಟ. ಸೊ ನನ್ನ ಬೈಕು ಗ್ರೇ ಇದೆ, ನನ್ನ ಸ್ಕೂಟಿನೂ ಗ್ರೇ ಇದೆ. ಸೊ ನಮ್ಮ ವೆಹಿಕಲ್ಸ್ ಎಲ್ಲ ಗ್ರೇ ಕಲರಲ್ಲಿದೆ. ಆಮೇಲೆ ಈ ಕಾರ್ ನೋಡಿದಾಗ ನಾನು ರೋಡಲ್ಲಿ ನೋಡ್ತಾ ಹೋಗಲು ನನಗೆ ಇಷ್ಟ ಆಗಿತ್ತು. ಸೊ ಅದರಿಂದ ಇದನ್ನು ಡಿಸೈಡ್ ಮಾಡಿದ್ದೆ. ಆ ನಂತರ ಇದನ್ನು ರಿಸರ್ಚ್ ಮಾಡುವಾಗ ಅರ್ಥ ಆಯಿತು, ಇದರಲ್ಲಿ 5 ಸ್ಟಾರ್ ರೇಟಿಂಗ್ ಇದೆ, ಸೇಫ್ಟಿ ರೇಟಿಂಗು. ಆಮೇಲೆ 2024 ಮೋಸ್ಟ್ ಸೋಲ್ಡ್ ಕಾರ್ ಶಿಫ್ಟನ್ನ ಬೀಟ್ ಮಾಡಿ ಈ ಕಾರು ಫಸ್ಟ್ ಪ್ಲೇಸ್ನ ಪಡ್ಕೊಂಡಿದೆ. ಆಮೇಲೆ ಮೋಸ್ಟ್ ಸೋಲ್ಡ್ ಯೂನಿಟ್ ಇನ್ ಟಾಟಾ ಅಂತೇಳಿದ್ದಾರೆ. ವ್ಯಾಲ್ಯೂ ಫಾರ್ ಮನಿ ಕಾರು. ನಿಮ್ಮ ಹತ್ರ ಒಂದು 8 lakhsಯಿಂದ 10 lakhsಗೆ ಏನಾದರೂ ಬಜೆಟ್ ಇದೆ, ಒಂದು ಕಾರ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಯು ಕ್ಯಾನ್ ಡೈರೆಕ್ಟ್ಲಿ ಚೂಸ್ ಇಟ್. ಬಟ್ ಡ್ರಾಬ್ಯಾಕ್ಸ್, ಜಾಸ್ತಿ ಜನ ಕಾರ್ ಫೀಲ್ಡಲ್ಲಿ ಇರೋರೇ ಹೇಳಿದ್ದಾರೆ ಟಾಟಾ ಅವ್ರದ್ದು ಸರ್ವಿಸ್ ಚೆನ್ನಾಗಿಲ್ಲ ಅಂತ. ನಾನು ಒಪ್ಕೊತೀನಿ. ನನಗೂ ಡೆಲಿವರಿ ಕೊಡೋವಾಗ ಅಷ್ಟು ಕ್ಲೀನಾಗಿ ಇರಲಿಲ್ಲ, ಸ್ವಲ್ಪ ಫ್ಲಾ ಇತ್ತು. ಬಟ್ ಥ್ಯಾಂಕ್ಸ್ ಟು KHT ಕೋಲಾರ್, ಸೊ ಅಲ್ಲೇ ನಾನು ಕಾರ್ ತೊಗೊಂಡಿದ್ದು. ಅವ್ರು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನನಗೆ ಕ್ರಿಯೇಟ್ ಮಾಡಿಕೊಟ್ರು. ಒಂದು ಸಖತ್ತಾದ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋನು ಇದೇ ಚಾನಲಲ್ಲಿ ಹಾಕ್ತೀನಿ, ನೋಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಟ್ಟು ಆನಂತರ ಈ ಸರ್ವೀಸಸ್ ಎಲ್ಲ ಸರಿ ಇಲ್ಲ, ಬೇರೆ ಕಂಪನಿ ಚೂಸ್ ಮಾಡು ಅಂತಲೂ ಜಾಸ್ತಿ ಜನ ಹೇಳಿದ್ರು. XUV 300 ನೋಡಿದೆ. ಆಮೇಲೆ ಹುಂಡಾಯ್ ಬಂದುಬಿಟ್ಟು ನನ್ನ ಪ್ರೈಸಲ್ಲಿ ಸೂಟ್ ಆಗ್ತಿರಲಿಲ್ಲ, ಅದು 12, 13, 14ಗೆ ಹೋಗ್ತಿತ್ತು. ಆಮೇಲೆ ಶಿಫ್ಟು, ಆನಂತರ ಬಲಿನೋ, ಟೊಯೋಟಾದಲ್ಲಿ ಗ್ಲಾನ್ಸಾ, ಆಮೇಲೆ ಹುಂಡಾಯಲ್ಲಿ ಕೂಡ
10-11ಗೆ ಹೋದರೆ ನಿಮಗೆ ಕ್ರೆಟಾ ಬರುತ್ತೆ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಐ ಸ್ಟಿಕ್ ಟು ದಿಸ್. ನನ್ನ ಬಜೆಟು ಅಷ್ಟು ಇರಲಿಲ್ಲ, ನನಗೀಗ ತಗೊಳೋ ಪ್ಲ್ಯಾನು ಇರಲಿಲ್ಲ. ಆಲ್ಮೋಸ್ಟ್ ನಾನು ಸೇವ್ ಮಾಡಿ ಇಟ್ಟಿದ್ದಿದ್ದು ಕಾಸಿಗೆ ಇನ್ನೂ ಒಂದು ಟ್ವೈಸ್ ನಾನು ಮಾಡಬೇಕಿತ್ತು, ಈ ವರ್ಷ ಎಂಡಲ್ಲಿ ತಗೊಳೋಣ ಅಂತಿದ್ದಿದ್ದು. ಬಟ್ ಸಮಥಿಂಗ್ ಹ್ಯಾಪೆಂಡ್, ಸೊ ಐ ಬಾಟ್ ದಿಸ್. ಸೊ ಇದೇ ಒಂದು ಮೇಯ್ನ್ ರೀಸನ್ ನಾನು ಈ ಕಾರ್ನ ತಗೊಳಕ್ಕೆ ಏನು ಪ್ರಯತ್ನ ಮಾಡಿದೆ, ಸೇವ್ ಮಾಡಿದೆ, ಆಮೇಲೆ ಡಿಸೈಡ್ ಮಾಡಿ ಇದ್ರ ಬಗ್ಗೆ ಓದ್ತಿರೋವಾಗ ಜಾಸ್ತಿ ವಿಷಯ ತಿಳ್ಕೊಂಡೆ. ಸೊ ಈಗ ಈ ಮಾಡೆಲ್ ಬಗ್ಗೆ ಹೇಳ್ತೀನಿ. ಈ ಮಾಡೆಲ್ ಬಂದುಬಿಟ್ಟು ಟಾಟಾ ಪಂಚ್ ಅಡ್ವೆಂಚರ್ ಎಸ್ ಮಾಡೆಲ್. ಎಸ್ ಅಂದರೆ ಇದರಲ್ಲಿ ಸನ್ ರೂಫ್ ಇದೆ. ಸೊ ಒಳಗಡೆಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ಸೊ ನಿಮ್ಗೆ ಒಳಗಡೆ ಬಂದರೆ, ಒಳಗಡೆ ಬನ್ನಿ. ಸೊ ಈ ಮಾಡೆಲಲ್ಲಿ ನಮಗೆ ಸನ್ ರೂಫ್ ಸಿಗುತ್ತೆ. ಸೊ ಸನ್ ರೂಫಿಂದ ಏನೊಂದು ಖುಷಿ ಅಂದರೆ, ನನಗಂತೂ ಖುಷಿನೇ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿಂದ ಸನ್ ರೂಫು ನಾವು ನೋಡಿರ್ತೀವಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋ ಇದರಲ್ಲ. ಬಟ್ ಈ ಬಜೆಟಲ್ಲಿ ಸನ್ ರೂಫ್ ಜೊತೆಗೆ ಬರೋ ಒಂದೇ ಕಾರ್ ಈ ಕಾರ್ ಅಂದ್ಕೊತೀನಿ. ಬೇರೆ ಯಾವ ಕಾರು ಸನ್ ರೂಫಲ್ಲಿ ಇಲ್ಲ ಮೋಸ್ಟ್ಲಿ, ನನಗೆ ಗೊತ್ತಿದ್ದಂಗೆ. ಆ ಥರ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ತಿಳ್ಕೊತೀನಿ. ಅನಂತರ ಓವರಾಲ್ ಈ ವೇರಿಯಂಟಲ್ಲಿ ನಾನು ಸ್ಟಾರ್ಟಿಂಗು ಬೇಸ್ ವೇರಿಯಂಟ್ನೇ ಕನ್ಸಿಡರ್ ಮಾಡೋಣ ಅಂತ ಇದ್ದಿದ್ದು. ಆಮೇಲೆ ನನಗೆ ಫೀಚರ್ಸ್ ಎಲ್ಲ ಬೇಕಿತ್ತು, ಸನ್ ರೂಫ್ ಬೇಕು ಅಂತ ಡಿಸೈಡ್ ಆದೆ. ಆಮೇಲೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಈ ವಿಂಡೋಸ್ ಎಲ್ಲ ಮೇಲೆ ಕೆಳಗಡೆ ಇಳಿಯುತ್ತಲ್ವಾ, ಅಲ್ಲಿ ನೋಡಿ ಬ್ಯಾಕಲ್ಲೂ ನಾನು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಫ್ರಂಟಲ್ಲಿರೋದು ನಾನು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಅಲ್ಲಿ ನೋಡಿ ಆ ಕಡೆ ಕೆಳಗಡೆಗೆ ಹೋಗುತ್ತೆ. ಸೊ ಎಲ್ಲದನ್ನೂ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಈ ಫೀಚರ್ಸ್ ಎಲ್ಲ ಇದೆ. ಆನಂತರ ಬೇರೆ ನಾನು ಇದರಲ್ಲಿ ಆಕ್ಸೆಸರೀಸ್ ಜಾಸ್ತಿ ಆ್ಯಡ್ ಮಾಡಿಬಿಟ್ಟೆ. ಸೊ ಅದರಿಂದನೇ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಈ ಸಿಸ್ಟಮ್ ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇದು ಬ್ಲ್ಯಾಂಕ್ ಪುಟ್ ಅವ್ರದ್ದು ಸಿಸ್ಟಮು. ಈ ಸಿಸ್ಟಮ್ ಈ ಕಾರಲ್ಲಿ ಬರಲ್ಲ, ನಾನು ಹಾಕ್ಸಿದ್ದು. ಇದು 23,000 ಆಯಿತು ನನಗೆ ಆ ಬಜೆಟಲ್ಲಿ ಕೊಟ್ಟರು. ಸೊ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು, ಬಟ್ ಅಷ್ಟು ಅಮೌಂಟಲ್ಲಿ ಕೊಟ್ಟರು. ಅದು ಕರೆಕ್ಟ್ ಅಮೌಂಟಾ ಅಂತ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋ ಕಾರ್ ಎಕ್ಸ್ಪರ್ಟ್ಸ್ ಇರ್ತಿರಲ್ಲ, ಸೊ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದರ 23,000. ಇದರಲ್ಲೇ ರಿವರ್ಸ್ ಕ್ಯಾಮ್ರಾನು ಬಂದುಬಿಡುತ್ತೆ. ಸೊ ರಿವರ್ಸ್ ಕ್ಯಾಮ್ರಾ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಆನಂತರ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದೆ. ಇದರಲ್ಲೇ 4 ಸ್ಪೀಕರ್ಸ್ ಬರುತ್ತೆ, ಅದನ್ನೇನು ನಾನು ಅಪ್ಗ್ರೇಡ್ ಮಾಡಿಸಿಲ್ಲ. ಅದು ಬಿಟ್ಟು ನಾನು ಹಾಕ್ಸಿರೋ ವಿಷಯ ಅಂದರೆ ಸೀಟ್ ಕವರ್ಸ್ ಹಾಕ್ಸಿದ್ದೀನಿ ನೋಡಿ. ಪಂಚ್ ಅವ್ರದ್ದು ಪ್ಯೂರ್ ಸೀಟ್ ಕವರ್ಸು ಮತ್ತು ಮ್ಯಾಟ್ ಬಂದಿದೆ. ಆಕ್ಸೆಸರೀಸಲ್ಲಿ ಹಿಂದ್ಗಡೆ ಸ್ವಲ್ಪ ಗಾರ್ನಿಷ್ ಆಕ್ಸೆಸರೀಸ್ ಸ್ವಲ್ಪ ಕೊಟ್ಟಿದ್ದಾರೆ. ಆಮೇಲೆ ಸ್ಪಾಯ್ಲರ್ಸ್ ಅಂತೇನೋ ಹೇಳ್ತಾರಲ್ಲ, ಅದು ಇದೆ. ಸೊ ಇಲ್ಲಿ ಮೇಲೆ ಶಾರ್ಕ್ ಫಿನ್ ಆ್ಯಂಟೆನಾ ಅದೆಲ್ಲ ಇದ್ರೆ ಈ ಮಾಡೆಲಲ್ಲೇ ಬರುತ್ತೆ, ಅದೇನು ಆಕ್ಸೆಸರೀಸ್ ಅಲ್ಲ. ಬಟ್ ಇದೆಲ್ಲ ನನಗೆ ಆ್ಯಡ್ ಮಾಡಿ ಆಕ್ಸೆಸರೀಸ್ ಟಾಟಾದು ಜೆನ್ಯೂನ್ ಆಕ್ಸೆಸರೀಸ್ ಬಂದು 23,000 ಆಯಿತು. ಇದು 23,000 ಆಯಿತು. ಆಮೇಲೆ ಇನ್ಶೂರೆನ್ಸ್ ನನಗೆ ಆಫರ್ ಮಾಡಿಕೊಟ್ಟಿದ್ರು. ಆನಂತರ ಆ್ಯಡ್ ಆನ್ ಬಂದುಬಿಟ್ಟು ಒಂದು 3,000-4,000 ಹಾಕಿದ್ರು. ಸೊ ಬ್ರೇಕ್ ಡೌನ್ ಜಾಸ್ತಿ ಇದೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ನಾವು ಆಚೆಗೆ ಹೋಗ್ಬಿಡೋಣ. ನೀವು ಆಚೆ ಬಂದರೆ ಈ ಕಡೆ ಬನ್ನಿ. ಹಿಂದ್ಗಡೆ ಬೂಟ್ ಸ್ಪೇಸ್, ನನಗೆ ಇದರಲ್ಲಿ ತುಂಬಾ ಇಷ್ಟ ಆಗಿರೋ ಒಂದು ವಿಷಯ ಅಂದರೆ ಸ್ಪೇಸ್ ಗೈಸ್. ಸೊ ಸ್ಪೇಸ್ ನಮಗೇನು ಬೇಕು? ಸೊ ಆವ್ರೇಜ್ ಮಿಡಲ್ ಕ್ಲಾಸ್ ಗೈಸ್, ನೀವು ಆಚೆ ಕಡೆ ಎಲ್ಲಾದರೂ ಹೋದರೆ, ಏನಾದರೂ ಎತ್ತಾಕೊಂಡು ಊರಿಗೆಲ್ಲಾದರೂ ಹೋದರೆ ಏನಾದರೂ ಎತ್ತಾಕೊಂಬರೋದಕ್ಕೆ ನೋಡಿ ಎಷ್ಟು ಸ್ಪೇಸ್ ಇದೆ. ಆರಾಮಾಗಿ ನಾನು ಕೂಡ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ಬೋದು. ಸೊ ಆವಾಗಲೇ ನಾನು ತಮಾಷೆ ಮಾಡ್ತಾಯಿದ್ರೆ ಯಾರನ್ನ ಕಿಡ್ನಾಪ್ ಮಾಡಿದ್ರು ಇಲ್ಲಿ ಹಾಕ್ಕೊಂಬಿಡ್ಬೋದು ಅಂತ. ನಾವು ಯಾರನ್ನೂ ಕಿಡ್ನಾಪ್ ಎಲ್ಲ ಮಾಡಲ್ಲ. ಸೊ ಇಲ್ಲೇನೋ ಆಗಿದೆ, ಅದನ್ನು ಕವರ್ ಮಾಡಿದ್ದಾರೆ, ಬಟ್ ಪರವಾಗಿಲ್ಲ. ಸೊ ಓವರಾಲ್ ಈ ಕಡೆನೂ ಅದೇ ಇದೆ, ಅದು ವೆಲ್ಡಿಂಗ್ ಅನಿಸುತ್ತೆ. ಇದನ್ನು ನಾನು ಇವಾಗಲೇ ನೋಡ್ತಾ ಇರೋದು. ಓಕೆ ಇರಲಿ. ಇಲ್ಲಿ ನೋಡಿ ಸ್ಪೇಸ್ ಸಖತ್ತಾಗಿದೆ. ಅದ್ರ ಜೊತೆ ನನಗೆ ಕವರ್ ಕೊಟ್ಟಿದ್ರು ಆಕ್ಸೆಸರೀಸಲ್ಲಿ, ಇದೊಂದು ಒರೆಸೋದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಒಳಗಡೆ ರೆಗ್ಯುಲರಾಗಿ ಏನೇನು ಕೊಡ್ತಾರೆ, ಹಜಾರ್ಡ್ ಇದೇನದು ಬೋರ್ಡ್ ಅಂತಾರೆ, ಜಾಕ್ ಇದೆ, ಆಮೇಲೆ ಸ್ಟೆಪ್ನಿ ಇದೆ. ಸೊ ಅಷ್ಟೇ ಇದರಲ್ಲಿ ನಮಗೆ ಕೊಟ್ಟಿರುವ ವಿಷಯ. ಇದು ನನಗೆ ಕ್ಲೋಸ್ ಮಾಡೋಣ. ಸ್ಪೇಸ್ ಸಖತ್ತಾಗಿದೆ. ಆಮೇಲೆ ನಾನು ಹೇಳ್ದಲ್ಲ ಗಾರ್ನಿಷು ಇದೆಲ್ಲ ಕ್ರೋಮ್ ಹಾಕಿದಾರಂತ, ಇದು ಮತ್ತು ಇದು ಈ ಕಾರ್ನರಲ್ಲಿ ಒಂದು ಹಾಕಿದ್ದಾರೆ ನೋಡಿ. ಇದರಲ್ಲಿ ನನಗೆ ಇಷ್ಟ ಆಗಿರೋ ಒಂದು ವಿಷಯ ಅಂದರೆ ಇನ್ನೂ ಕೊಟ್ಟಿರ್ಬೋದು ಆಕ್ಸೆಸರೀಸಲ್ಲಿ ಅನಿಸ್ತು, ಬಟ್ ಅಷ್ಟೇ ಕೊಡೋದು
ಹೇಳಿದ್ರು. ಇದರಲ್ಲಿ ನಮಗೆ ಡಿಫಾಗರು ಇಲ್ಲ ಮತ್ತು ರೇರ್ ವಿಂಡ್ಶೀಲ್ಡು ಬರಲ್ಲ ಈ ಮಾಡಲಲ್ಲಿ. ಟಾಪ್ ಮಾಡಲಲ್ಲಿ ಬರುತ್ತೆ, ಬಟ್ ಈ ಮಾಡಲಲ್ಲಿಲ್ಲ. ಸೊ ಇಲ್ಲಿ ನೋಡಿ ರೈನೋ ಸಿಂಬಲ್ ಇದೆ, ಟಾಟಾ ಪಂಚ್ಗೆಲ್ಲ ರೈನೋ ಹಾಕಿರ್ತಾರೆ. ನಂತರ ಬೇರೆ ಏನಿದೆ, ಇಲ್ಲಿ ಕ್ಯಾಮ್ರಾ ಇದೆ. ಆ ವೀಲ್ಸ್ ಬಗ್ಗೆ ಮಾತಾಡಬೇಕಿತ್ತು. ಸೊ ವೀಲ್ಸ್ ನೋಡಿದ್ರೆ ಸ್ಟಡಿಯಾಗಿದೆ ಗೈಸ್, ನೋಡೋಕ್ಕೆ ಸಖತ್ತಾಗಿರುತ್ತೆ. ಬಟ್ ಈ ಕಲರ್ಗೆ ಈ ವೀಲು ಕಾರ್ ಕವರ್ ಕೊಟ್ಟಿದ್ದಾರೆ, ಇದು ಆಕ್ಸೆಸರೀಸಲ್ಲೇ ಬರುತ್ತೆ. ಸೊ ವೀಲ್ ಕವರು ಅದು ಬಿಟ್ಟರೆ ವೀಲ್ಸ್ ಎಲ್ಲ ಸಖತ್ತಾಗಿದೆ. ಸೊ ಇದರ ಡೈಮೆನ್ಷನ್ಸ್ ಇಲ್ಲಿ ಹಾಕಿದ್ದಾರೆ, ರೇಡಿಯಸ್ 15, ಹೈಟ್ 69, ಆಮೇಲೆ 85, 75. ಆ ಮಾಡ್ಯುಲೇಷನ್ ಅದರ ಡೀಟೇಲ್ಸ್ ಎಲ್ಲ ನೀವು ಇಂಟರ್ನೆಟ್ಟಲ್ಲೇ ಸಿಗುತ್ತೆ. ಇದನ್ನು ನಾನು ಜೆನ್ಯೂನಾಗಿ ನಾನು ಓಡೋಮೀಟ್ರ್ ನೀವು ನೋಡಿದ್ರೆ, ಓಡೋಮೀಟರಲ್ಲಿ ನಾನು ಓಡಿಸಿರೋದು ಎಕ್ಸಾಕ್ಟಾಗಿ 195 ಕಿಲೋಮೀಟ್ರ್ ಓಡಿಸಿದ್ದೀನಿ ನೋಡಿ. ಒಂದು ವಾರನೇ ಆಗಿರೋದು ತಗೊಂಡು. ಸೊ 195 ಕಿಲೋಮೀಟರ್ಸಲ್ಲಿ ನಾನು ಕೊಡ್ತಿರುವ ಒಂದು ಚಿಕ್ಕ ರಿವ್ಯೂ ಇದು. ರಿವ್ಯೂ ಅಂತಲೂ ಹೇಳ್ಬೋದು, ಇಲ್ಲ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ನಾನು 5000 ಓಡಿಸಿದ ಮೇಲೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಈಗ ಈ ಕಾರ್ ಬಗ್ಗೆ ಹೇಳಿದಾಯಿತು. ಇಲ್ಲೂ ಒಂದು ಕ್ರೋಮ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಒಂದು ಕ್ರೋಮು ಆಕ್ಸೆಸರೀಸಲ್ಲೇ ಬಂದಿರೋದು. ಪೂಜೆ ಎಲ್ಲ ಮಾಡಿ ಓವರ್ ಆಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಈ ಕಾರ್ ಜೊತೆಗೆ. ಸರ್ವಿಸ್ ಹೆಂಗಿರುತ್ತೆ, ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಸ್ವಲ್ಪ ಡ್ರಾಬ್ಯಾಕ್, ನಾನು ಆಕ್ಸೆಸರೀಸ್ ಹಾಕ್ಸ್ಕೊಬೇಕು, ಡ್ರಾಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ, ಈ ಮಾಡಲಲ್ಲಿ ಬರೋದು ಅಷ್ಟೇ. ಸೊ ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು. ಸೊ ನೈಟ್ ಟೈಮಲ್ಲಿ ನಾನು ಓಡಿಸಿ ನೋಡಿದೆ, ಈ ಲೈಟ್ಸ್ ಥ್ರೋ ಅಷ್ಟು ಇಲ್ಲ, ಎಫೆಕ್ಟಿವ್ ಆಗಿಲ್ಲ. ಸೊ ಸ್ವಲ್ಪ ಡಿಮ್ಮಾಗೇ ಇದೆ. ಯಾಕೆಂದರೆ ಇದು ಅದೇನೋ ಹೇಳ್ತಾರಲ್ಲ, LED ಲೈಟ್ ಅಲ್ಲ ಇದು, ಅದೇನೋ ಡಾರ್ಕ್ ಆಗಿ ಬರುತ್ತೆ. ಆ ಲೈಟ್ ಹೆಸರು ಕೂಡ ನನಗೆ ಗೊತ್ತಾಗ್ತಲ್ಲ, ಹ್ಯಾಲೋಜನ್ ಲೈಟಾ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದು LED ಅಲ್ಲ. ಸೊ ಆ ಪವರ್ಫುಲ್ ಕವರ್ ಮಾಡಲ್ಲ ಜಾಗನ, ರೋಡ್ನ ಅಷ್ಟು ಕವರ್ ಮಾಡಲ್ಲ. ಸೊ ಅದನ್ನು ನಾನು ಮಾತ್ರ ಡೆಫಿನೆಟಾಗಿ ಅಪ್ಗ್ರೇಡ್ ಮಾಡ್ತೀನಿ. ಮತ್ತು ಪ್ರೊಜೆಕ್ಟರ್ ಲ್ಯಾಂಪ್ಸು ಇಲ್ಲ, ಪ್ರೊಜೆಕ್ಟರ್ ಲ್ಯಾಂಪ್ಸ್ನು ನಾನು ಹಾಕಿ ಅಪ್ಗ್ರೇಡ್ ಮಾಡ್ತೀನಿ. ಬೇರೆ ಏನೂ ಅಷ್ಟು ಅಪ್ಗ್ರೇಡ್ ಈ ಕಾರ್ಗೆ ಬೇಕಾಗಿಲ್ಲ. ಯಾಕಂದರೆ ನಾನು ಈ ಕಾರ್ನ ತೊಗೊಂಡಿರೋ ಮೇನ್ ರೀಸನ್, ಫ್ಯಾಮಿಲಿಯಾಗಿ ಎಲ್ಲಾದರೂ ಆಚೆ ಹೋದರೆ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗೋಕ್ಕೆ, ಅಮ್ಮ ತಂಗಿನ ಕರ್ಕೊಂಡು ಹೋಗೋಕ್ಕೆ ಅಷ್ಟೇ. ಅದು ಬಿಟ್ಟರೆ ನಾನು ಎಲ್ಲಾದರೂ ಆಚೆ ಕಡೆ ಹತ್ರ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದರೆ ಆವಾಗ ತೊಗೊಳೋದಕ್ಕೆ, ಆವಾಗ ಈಗ ಕಾರ್ನ ತೊಗೊಂಡು ಹೋಗೋದು ಅಷ್ಟೇ. ಸೊ ಇಷ್ಟೇ ಪ್ಲ್ಯಾನ್ ಇದರಿಂದ ಕಾರ್ನ ತೊಗೊಂಡಿದ್ದೀನಿ. ಸೊ ಮೇಜರ್ ಅಪ್ಗ್ರೇಡ್ ಎಲ್ಲ ಏನೂ ಇಲ್ಲ. ಸೊ ಎಲ್ಲ ಸಖತ್ತಾಗಿದೆ, ಚೆನ್ನಾಗಿ ಹೋಗ್ತಿದೆ. ಸೊ ಇದ್ರ ಮೇಲೆ ನಿಮ್ಗೇನಾದರೂ ಸಜೆಷನ್ ಇದೆ, ಇದಕ್ಕೆ PPF ಮಾಡಬೇಕಂತ ಜಾಸ್ತಿ ಜನ ಹೇಳಿದ್ರು. ಬಟ್ ನನಗೀಗ ಅಷ್ಟು ಸ್ಪೆಂಡ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಬೇಸಿಕಲಿ ಹೇಳ್ಬೇಕಂದ್ರೆ ಎಲ್ಲ ಸೇವಿಂಗ್ಸ್ ಎಕ್ಸಾಸ್ಟ್ ಮಾಡಿದ್ದೀನಿ. ಸ್ವಲ್ಪ ಅರ್ನ್ ಮಾಡಿ ಆಮೇಲೆ ನೋಡೋಣ, ಬೇಕಿದ್ದರೆ ಡೆಫಿನೆಟಾಗಿ ಮಾಡಿಸ್ತೀನಿ. ಟಾಟಾ ಪಂಚ್ ನೀವು ಓನ್ ಮಾಡ್ತಿದ್ರೆ ನೀವೇನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ಸೊ ನಿಮ್ಗೇನೇನೆಲ್ಲ ಇಶ್ಯೂ ಇಲ್ಲ ಪ್ಲಸ್ ಪಾಯಿಂಟ್ ಅನಿಸಿದೆಯೋ ಅದನ್ನೆಲ್ಲ ಶೇರ್ ಮಾಡಿ. ಮತ್ತು ನೀವು ವೆಯ್ಟ್ ಮಾಡ್ತಿರೋ ಸೆಗ್ಮೆಂಟಿಗೆ ಬಂದಿದ್ದಾಯಿತು. ಸೊ ಈ ಕಾರ್ 9.2 ತೊಗೊಂಡಿದ್ದೀನಿ ಅಂತ ಹೇಳಿದೆ. ಆನ್ ರೋಡ್ ಪ್ರೈಸ್ ನನಗೆ ಬಂದುಬಿಡ್ತು ಆಲ್ರೆಡಿ 23 and 23 ಆಕ್ಸೆಸರೀಸಲ್ಲೂ ಹೋಯಿತು. ಮಿಕ್ಕಿರೋ ಕಾಸು ನಾನು ಲೋನ್ ಮಾಡಿಸಿರೋದು ಬಂದುಬಿಟ್ಟು 6 lakhsಗೆ ಲೋನ್ ಮಾಡಿಸಿದ್ದೀನಿ. ಮೇಯ್ನ್ಲಿ ಐ ಆಮ್ ಅ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್. ನಾನು ಯಾವ ಕಂಪನಿದಲ್ಲೂ ಕೆಲಸ ಮಾಡ್ತಿಲ್ಲ. ನಾನು ಓನಾಗಿ ಫ್ರೀಲ್ಯಾನ್ಸಿಂಗ್ ಫಿಟ್ನೆಸ್ ಕೋಚಿಂಗ್ ಬಿಸ್ನೆಸ್ ನಂದಿದೆ. ಸೊ ಅದನ್ನು ನಾನು ಮಾಡ್ತಿರೋದು. ಲೋನ್ ಪ್ರೊಸೀಜರ್ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಬಟ್ ಮಾಡಿಕೊಟ್ರು. ಸೊ ದಟ್ಸ್ ಸೋ ನೈಸ್. 6 lakhsಗೆ ಲೋನ್ ಮಾಡಿಸಿ ಮಿಕ್ಕಿರೋ ಅಮೌಂಟ್ನ ನಾನು ಪೇ ಮಾಡಿ ಈ ಕಾರ್ನ ಆಚೆ ಕಡೆ ತೊಗೊಂಡಿದ್ದೀನಿ. ಓವರ್ ಆಲ್ ಎಕ್ಸ್ಪೀರಿಯೆನ್ಸ್, ಜಾಸ್ತಿ ಜನ ಹೇಳ್ತಾರೆ ಕಾರ್ ಇಸ್ ನಾಟ್ ಆನ್ ಅಸೆಟ್, ಇಟ್ಸ್ ಅ ಲಯಬಿಲಿಟಿ ಅಂತ. ಎಸ್, ಇಟ್ಸ್ ಅ ಲಯಬಿಲಿಟಿ. ಇದರ ವ್ಯಾಲ್ಯೂ ಶೋರೂಮಿಂದ ಆಚೆ ಕಡೆ ಬಂದಿದ್ದ ತಕ್ಷಣ ಕೆಳಗಡೆ ಬಿದ್ದೋಗುತ್ತೆ. ಬಟ್ ಆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಸ್ಪೆಷಲ್. ಅದು ಮೆಮೊರೀಸ್ ನಿಮ್ಮ ಜೊತೆಗೆ ಇರುತ್ತೆ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನನಗೆ ಗೊತ್ತು. ಸೊ ನಾನು ಇನ್ನೊಂದು 5 yearsಲ್ಲಿ ಇದಕ್ಕಿಂತ ದೊಡ್ಡ ಕಾರು ತೊಗೊಬೋದು ಆಗಿತ್ತು, ಬಟ್ ಐ ವಾಂಟೆಡ್ ಸಮಥಿಂಗ್ ರೈಟ್ ನೌ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್ ಮಿಷಿನ್. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಬಿಕಾಸ್ ಈ ಚಾನಲ್ ನನಗೆ ತುಂಬ ಸ್ಪೆಷಲ್. ಈ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗ ಏನೂ ಇರಲಿಲ್ಲ, ಜಸ್ಟ್ ಏನೋ ಒಂದು ಸಪ್ರೇಟಾಗಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಈಗ ಅಷ್ಟು ವೀಡಿಯೋಸ್ ಈ ಚಾನಲಲ್ಲಿ ಬರ್ತಾಯಿಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್, ಡೆಫಿನೆಟ್ಲಿ ವೀಡಿಯೋಸ್ ಹಾಕ್ತಿರ್ತೀನಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ, ಇದ್ರ ಬಗ್ಗೆ ಬೇರೆ ವೀಡಿಯೋಸ್ ಏನಾದರೂ ಮಾಡಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೇನೇ ಸಜೆಷನ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಟಾಪಿಕ್ ಬಿಟ್ಟು ಆಚೆ ಹೋಗ್ಬಿಟ್ಟೆ. ನಾನು ಕಾರ್ ಬಗ್ಗೆ, ಲಯಬಿಲಿಟಿ ಬಗ್ಗೆ ಮಾತಾಡ್ತಿದ್ನಲ್ಲ, ಇಟ್ಸ್ ನಾಟ್ ಅ ಲಯಬಿಲಿಟಿ ಗೈಸ್. ಎಕ್ಸ್ಪೀರಿಯೆನ್ಸು ಮತ್ತು ಕಂಫರ್ಟು ಬೇಕಿದ್ದರೆ ಡೆಫಿನೆಟಾಗಿ ತೊಗೊಳ್ಳಿ. ನನಗೆ ಬೇಕಿತ್ತು. ಸೊ ದಟ್ಸ್ ವೈ ಐ ಚೂಸ್ ದಿಸ್. ದಟ್ಸ್ ಅಬೌಟ್ ಇಟ್. ಬೇರೆ ಏನಾದರೂ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಬಾಯ್, ಟೇಕ್ ಕೇರ್.